ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ನಮ್ಮ ಫ್ಯಾಮಿಲಿ ನಾವು ವೀಕೆಂಡಲ್ಲಿ ಹೊರಟಿರುವಂಥದ್ದು RR ರಿಟ್ರೀಟ್ಗೆ. ನೆಲಮಂಗಲದ ಹತ್ರ ಇದೆ ಅದು ಆ್ಯಕ್ಚುಲಿ. ನೋಡಿ ನಮ್ಮ ಕಾಮೆಂಟಲ್ಲಿ ಏನಿಲ್ಲಂದರೂ 6 ಜನ ಹೊರಟಿದ್ದೀವಿ. 3 ಜನ ದೊಡ್ಡವರು, 2 ಮಕ್ಕಳು, ಜೊತೆಲಿ ಒಂದು ಬೇಬಿ. ಇಷ್ಟು ಜನ ನಡೆಯುತ್ತೆ. ಯಾರು ಅಂದ್ಕೊಂಡಿರಲ್ಲ ಒಂದು ಕಾಮೆಂಟಲ್ಲಿ ಇಷ್ಟು ಜನ ಹಿಡಿತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕನ್ವೀನಿಯೆಂಟ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಮನೆಯಿಂದ ಜಸ್ಟ್ 1 ಅವರ್ ಆಗುತ್ತೆ, ಓಕೆನಾ. ಇದು ನೆಲಮಂಗಲ ಬಳಿ ಬರುತ್ತೆ ವೀಕ್ಷಕರು. ಕುಣಿಗಲ್ ರೋಡ್ ಇದೆಯಲ್ಲ, ಅಲ್ಲೇನೇ RR ರಿಟ್ರೀಟ್ ಬರುವಂಥದ್ದು. ವೆಡ್ನೆಸ್ಡೇ ಬುಕ್ ಮಾಡಿದ್ದೆ, ಜನ ಇರಲ್ಲ ಅಂದ್ಕೊಂಡೆ. ನೋಡಿದ್ರೆ ವೀಕ್ಷಕರೇ, ವೀಕೆಂಡಲ್ಲಿ ಇರುವಷ್ಟು ಜನ ವೆಡ್ನೆಸ್ಡೇನೇ ಬಂದುಬಿಟ್ಟಿದ್ದಾರೆ. ಅಂದರೆ ಇದು ವೆಕೇಷನ್ ಟೈಮ್ ಅಲ್ವಾ, ಅದಕ್ಕೋಸ್ಕರ ಕಂಪ್ಲೀಟ್ ಫ್ಯಾಮಿಲೀಸ್ ಬಂದಿದ್ದಾರೆ. ಬೆಸ್ಟ್ ಪಾರ್ಟ್ ಏನಂತಂದರೆ ಪಾರ್ಕಿಂಗ್ ವ್ಯವಸ್ಥೆ, ಸೂಪರಾಗಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಆರಾಮಾಗಿ ನಿಲ್ಲಿಸ್ಬೋದು. ಸ್ವಲ್ಪ ಬಿಸಿಲು ಅಷ್ಟೇ, ಅದು ಬಿಟ್ಟರೆ ನೋ ಟೆನ್ಷನ್. ನಾವು ಬೆಳಗಿಂದು ಡೇ ಔಟನ್ನು ಬುಕ್ ಮಾಡ್ಕೊಂಡಿದ್ದೆ 11 o'clock-ಇಂದ 6 o'clock-ವರೆಗೆ. ಬೇರೆ ಬೇರೆ ಆಪ್ಷನ್ಸ್ ಇದೆ ನಿಮಗೆ. 11 o'clock-ಇಂದ 10 o'clock, 3 o'clock-ಇಂದ 10 o'clock, ಬೇರೆ ಬೇರೆ ಆಪ್ಷನ್ಸ್ ಇದೆ. ಈವನ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 9 to 6 ಕೂಡ ಆಪ್ಷನ್ ಇದೆ. ಬರ್ತಾ ಇದ್ದಂಗೆ ಮೊದಲು ಬಂದುಬಿಟ್ಟು ನೀವು ಇಲ್ಲಿ ಆಫೀಸ್ ಇದೆ, ರಿಸೆಪ್ಷನ್ನು, ಅಲ್ಲಿ ಹೋಗಿ ಬ್ಯಾಲೆನ್ಸ್ ಪೇಮೆಂಟ್ ಮಾಡು. ಈ ರೀತಿ ಟ್ಯಾಗನ್ನು ತೊಗೊಬೇಕಾಗತ್ತೆ. ಎಲ್ಲರ ಕೈಗಳಿಗೂ ಟ್ಯಾಗ್ ಹಾಕ್ಕೊಡ್ತಾರೆ. ಅದಿದ್ರೇ ಇಲ್ಲಿ ಎಂಟ್ರಿ. ಅಲ್ಲಿಂದ ನಾವು ಲೆಫ್ಟ್ ತೊಗೊಂಡು ಮುಂದೆ ಬರ್ತಾ ಇರಬೇಕಾದ್ರೆ ಇಲ್ಲಿ ಗ್ರೀನರೀಸ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ವೆಲ್ ಮೇಂಟೈನ್ ಮಾಡಿದ್ದಾರೆ. ಒಂದು ಒಳ್ಳೆ ವೈಬ್ ಸಿಗುತ್ತೆ ನಿಮಗೆ. ಓಡಾಡೋದಕ್ಕೆ ಜಾಗ ಇರ್ಬೋದು, ಎವ್ರಿಥಿಂಗ್ ಇಸ್ ಟಾಪ್ ನಚ್ಚು. ಫಸ್ಟ್ ನಾನು ನೋಡಿದ್ದು ಕಿಡ್ಸ್ ಪ್ಲೇ ಏರಿಯಾ. ಇದು ಕಿಡ್ಸ್ ಪ್ಲೇ ಏರಿಯಾ, ಬಟ್ ಆದರೆ ಕಿಡ್ಸ್ ಪ್ಲೇ ಏರಿಯಾ ಸ್ಟಾರ್ಟಿಂಗ್ ಹೋಗಲಿಲ್ಲ. ಫಸ್ಟ್ ನನಗೆ ವೇವ್ ಪೂಲ್ ನೋಡಬೇಕಿತ್ತು. ಇಲ್ಲಿ ಆ್ಯಕ್ಚುಲಿ ದೊಡ್ಡದಾದಂಥ ವೇವ್ ಪೂಲ್ ಇದೆ ಅಂತೆ. ಅದೆಷ್ಟು ದೊಡ್ಡದಾಗಿದೆ ಎಲ್ಲ ನೋಡಬೇಕಿತ್ತು. ಒಂದು ರೌಂಡ್ ಆಗಿಬಿಡೋಣ, ಎಲ್ಲ ಪೂರ್ತಿ ಎಕ್ಸ್ಪ್ಲೋರ್ ಮಾಡೋಣ ಅನ್ನೋದೇ ನಂದು ಮೇನ್ ಮೋಟೋ ಆಗಿತ್ತು. ನಾನೇನು ಮಾಡಿದೆ ಅಂತಂದರೆ ಕಂಪ್ಲೀಟಾಗಿ ತಿರ್ಗಾಡೋಕೆ ಹೋದೆ. ಫಸ್ಟ್ ಸೆಕೆಂಡ್ ರೈಟಲ್ಲಿ ನಿಮಗೆ ಇಲ್ಲಿ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ ವೀಕ್ಷಕರೇ. ಫಸ್ಟ್ ಬಂದುಬಿಟ್ಟು ವೆಲ್ಕಮ್ ಡ್ರಿಂಕ್ ತೊಗೊಳೋದನ್ನು ಮರಿಬೇಡಿ ಫ್ಯಾಮಿಲಿ ಜೊತೆ. ಇಲ್ಲಿ ಬಂದು ಎಲ್ಲರೂ ಕೂಡ ಒಂದು ವೆಲ್ಕಮ್ ಡ್ರಿಂಕನ್ನು ತೊಗೊಂಡಾದ್ಮೇಲೆ ಇಲ್ಲಿ ಫೋಟೋಶೂಟ್ ಮಾಡ್ಕೋಬೋದು. ಐ ಲವ್ RR ರಿಟ್ರೀಟ್ ಅಂತ ಇರುತ್ತೆ. ಅಲ್ಲಿ ಬಂದುಬಿಟ್ಟು ಫ್ಯಾಮಿಲೀಸ್ ಎಲ್ಲ ನಿಂತ್ಕೊಂಡು ಒಂದೊಳ್ಳೆ ಫೋಟೋಸ್ ಕೂಡ ತೊಗೊಂಡ್ವಿ. ಅದಾದ ನಂತರ ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಸಿಗೋದೆ ನಿಮಗೆ ವೇವ್ ಪೂಲ್. ಎಸ್, ಬಿಗ್ಗೆಸ್ಟ್ ವೇವ್ ಪೂಲ್. ತುಂಬಾ ದೊಡ್ಡದಾಗಿದೆ, ನೀವು ನಂಬಲ್ಲ. ಇವತ್ತು ಎಷ್ಟು ಜನ ಬಂದಿದ್ರಲ್ವ, ಅಷ್ಟು ಜನರನ್ನು ಇದರಲ್ಲಿ ತುಂಬಿಸಿದ್ರು ಕೂಡ ಆಲ್ಮೋಸ್ಟ್ ಇನ್ನೂ ಖಾಲಿ ಇರುತ್ತೆ ಜಾಗ, ಅಷ್ಟು ಜಾಗ ಇತ್ತು. ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಇಲ್ಲಿ ಮ್ಯೂಸಿಕ್ ಹಾಕ್ತಾರೆ, ವೇವ್ಸ್ ಬರುತ್ತೆ, ಬಟ್ ದಿಸ್ ಇಸ್ ಅಮೇಝಿಂಗ್. ಇನ್ನೊಂದೇನಂತಂದರೆ ಇಲ್ಲಿ ಸ್ಲೋಪ್ ಆಗಿದೆ. ಸ್ಟಾರ್ಟಿಂಗಿಂದ ಒಂಥರ ಸ್ವಲ್ಪ ಸ್ಲೋಪ್ ಹೋಗುತ್ತೆ. ಆಲ್ಮೋಸ್ಟ್ 3 feet-ಗೆ ಎಂಡ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಮುಂದೆ ಹೋದರೆ 4 feet ಇದೆ. ಬಟ್ ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡೋದಕ್ಕಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ವೀಕ್ಷಕರೇ. ಆ್ಯಂಡ್ ಅದರ ಪಕ್ಕದಲ್ಲೇ ಬರುವಂಥದ್ದು ಇಂಡೋರ್ ಮತ್ತು ಔಟ್ಡೋರ್, ಓಕೆ, ಗೇಮ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಲಾಕರ್ನ ವ್ಯವಸ್ಥೆ, ಬಾತ್ರೂಮ್ಸು, ಆಮೇಲೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಕೊಡೋ ದುಡ್ಡಿಗೆ ಡೆಫಿನೆಟ್ಲಿ ಮೋಸ ಇಲ್ಲ ರೀ. 1600 rupees ಪರ್ ಹೆಡ್ ಡೇ ಔಟಿಂಗಿಗೆ. ಆ್ಯಂಡ್ ರೂಮ್ಗಳು ಎಲ್ಲ ಅವೈಲೇಬಲ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಇದಕ್ಕೇನೋ ಹೇಳ್ತಾರೆ, ನನಗೆ ಆ್ಯಕ್ಚುಲಿ ಇದ್ರ ಹೆಸರು ನೆನಪಿಲ್ಲ. ಪಕ್ಕದಲ್ಲಿದೆ ನೋಡಿ, ಇದು ಓಕೆ, ನನಗೆ ಗೊತ್ತಿಲ್ಲ ಏನಂತ ಹೇಳ್ಬಿಟ್ಟು. ಬಟ್ ಇದು ಚೆನ್ನಾಗಿತ್ತು, ಮಕ್ಕಳಿಗೋಸ್ಕರ ಮಾಡಿರುವಂಥದ್ದು. ಆ್ಯಂಡ್ ಇದ್ರ ಪಕ್ಕದಲ್ಲಿ ಇದು ಎಲೆಕ್ಟ್ರಿಕಲ್ ಕ್ಯಾಚರ್ ಅಂತ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಪ್ರೆಸ್ ಮಾಡಿದ್ರೆ ಯಾವುದೋ ಬೀಳ್ತಾ ಇರುತ್ತೆ, ಅದನ್ನೆಲ್ಲ ಕ್ಯಾಚ್ ಮಾಡಬೇಕು. ಜನ ಜಾಸ್ತಿ ಇದ್ದರು, ಬಟ್ ಆದರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅವ್ರವ್ರ ಟರ್ನ್ ಸಿಗ್ತಾನೆ ಇತ್ತು. ಇಂಡೋರ್ ಗೇಮ್ಸ್ಗಳು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದನ್ನು ನಾನು ಕೂಡ ಆಡಿದೆ. ಕ್ಯಾಚ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು, ಬಟ್ ಫನ್ ಆ್ಯಕ್ಟಿವಿಟಿ. ಇನ್ನೊಂದೇನು ಗೊತ್ತಾ, ಮೋಟೋ ಏನು ಗೊತ್ತಾ, ಫ್ಯಾಮಿಲಿ ಜೊತೆ ಔಟಿಂಗ್. ಹೌದು ವೀಕ್ಷಕರೇ, ನಿಮ್ಮ ಫ್ಯಾಮಿಲಿನೆಲ್ಲ ಒಟ್ಟಾಗಿ ಕರ್ಕೊಂಡು ಒಂದೊಳ್ಳೆ ಬಜೆಟಲ್ಲಿ ತಿರುಗಾಡ್ಬೋದು ಅಂದರೆ ದಿಸ್ ಇಸ್ ಬೆಸ್ಟ್ ಅಂತ ಅಂದ್ಕೊತೀನಿ. ಎಲ್ಲೆಲ್ಲೋ ದೂರ ಹೋಗಿಬಿಟ್ಟು ಕಷ್ಟಪಡೋ ಬದಲು ಆರಾಮಾಗಿ ಡೇ ಔಟಿಂಗ್ ಬರ್ಬೋದು. ನೋಡಿ, ಇಲ್ಲಿ ಬೆಳಗಿನ ಸಂಜೆ ತನಕ ಆಟ ಆಡ್ಬೋದು. ಒಬ್ರು ಲೂಡೋ ಆಡ್ತಾಯಿದ್ದಾರೆ, ಒಬ್ಬರು ಚೆಸ್ ಆಡ್ತಾಯಿದ್ದಾರೆ, ಒಬ್ರು ಕೇರಮ್ ಆಡ್ತಾಯಿದ್ದಾರೆ, ಹ್ಯಾಂಡ್ ಫುಟ್ಬಾಲು. ಇಂಡೋರ್ ಗೇಮ್ ತುಂಬ ಇದೆ ರೀ, ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನನ್ನ ಪ್ರಕಾರ ನಿಮ್ಮ ಮನೆಗೆಲ್ಲ ನೆಂಟರು ಗೆಸ್ಟ್ಸ್ ಎಲ್ಲ ಬಂದರೆ ಗೆಸ್ಟನ್ನು ಕರ್ಕೊಂಡು ನೀವು ಇಡೀ ಬೆಂಗಳೂರು ಸುತ್ತಾಡೋ ಬದಲು ಈ ರೀತಿ ಒಂದು ರೆಸಾರ್ಟ್ಗೆ ಬಂದರೆ ಒಳ್ಳೇದಂತ ಹೇಳ್ತೀನಿ. ಆ್ಯಂಡ್ ಇದು ನಾಟ್ ಪ್ರಮೋಷನಲ್, ಓಕೆ, ಪ್ರಮೋಷನಲ್ ವಿಡಿಯೋ ಅಲ್ಲ. ಅದಕ್ಕೋಸ್ಕರ ಈ ರೆಸಾರ್ಟ್ ಅಂತ ಅಲ್ಲ, ಇದೇ ರೀತಿ ಇರುವಂಥ ರೆಸಾರ್ಟ್ಗೆ ಹೋಗಿ ಬುಲ್ ರೈಡು, ಓಕೆ. ಇದು ಕೂಡ ತುಂಬ ಚೆನ್ನಾಗಿದೆ. ಒಂದು 2 ನಿಮಿಷದಲ್ಲೇ ಎಲ್ಲ RR ಬೀಳ್ತಾಯಿದ್ರು. ತುಂಬ ಸಖತ್ತಾಗಿದೆ ಮಾತ್ರ. ಇದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೋಸ್ಕರ. ಇದು ರೋಲ್ ಆಗ್ತಾ ಇರುತ್ತೆ. ದಿಸ್ ಇಸ್ ಆಲ್ಸೋ ಅಮೇಝಿಂಗ್. ಆ್ಯಂಡ್ ಈ ಕಡೆ ಬಂದರೆ ಇದು ಏನಿದು ಕಾನ್ಸಂಟ್ರೇಷನ್, ತುಂಬ ಕಾನ್ಸಂಟ್ರೇಷನ್ ಆಗಿ ಮಾಡೋಂಥದ್ದು. ನಾನು ಟ್ರೈ ಮಾಡಿದೆ, ನಮ್ಮ ಫ್ಯಾಮಿಲೀಸ್ ಎಲ್ಲ ಟ್ರೈ ಮಾಡಿದ್ರು. ಯಪ್ಪ, ಇದನ್ನಂತೂ ಪಾಸ್ ಮಾಡೋಕ್ಕಾಗೋದೇ ಇಲ್ಲ, ಟಚ್ ಆಗಿಬಿಡುತ್ತೆ ಆ್ಯಂಡ್ ಬಜರ್ ಆಗಿಬಿಡುತ್ತೆ ವೀಕ್ಷಕರೇ. ತುಂಬ ಚೆನ್ನಾಗಿದೆ. ಅದಕ್ಕೆ ಹೇಳಿದ್ನಲ್ಲ, ಫ್ಯಾಮಿಲಿ ಜೊತೆ ಒಂದು ಫುಲ್ ಡೇ ಸ್ಪೆಂಡ್ ಮಾಡಬೇಕು, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು, ಡಿಫ್ರೆಂಟ್ ಆಗಿರುವಂಥ ಗೇಮ್ಸ್ಗಳನ್ನು ಆಡಬೇಕು ಅಂತಂದರೆ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇವೆಲ್ಲವೂ ಕೂಡ ಒಂದು ಒಳ್ಳೆ ಮೆಮೊರೀಸ್ ಕೊಡ್ತು ಅಂತಲೂ ಹೇಳ್ಬೋದು. ಡಜನ್ಸ್ ಆಫ್ ಫೋಟೋಸನ್ನು ತೊಗೊಂಡ್ವಿ, ವೀಡಿಯೋಸ್ ಮಾಡಿಕೊಂಡೆ, ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಇಲ್ಲಂತೂ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಟಿ ವಿಲೆಲ್ಲ ಈ ರೀತಿ ಗೇಮ್ಸನ್ನೆಲ್ಲ ನೋಡಿರ್ತಾರೆ ವೀಕ್ಷಕರೇ. ಆ ರೀತಿ ಗೇಮ್ಸ್ಗಳನ್ನು ನಿಮ್ಮ ಫ್ಯಾಮಿಲಿ ಜೊತೆ ಆಡ್ಬೋದು. ಆ್ಯಂಡ್ ಇಲ್ಲಿ ಬರಬೇಕಾದ್ರೆ ಆದಷ್ಟು ಫ್ರೀ ಆಗಿರುವಂಥ ಬಟ್ಟೆಗಳನ್ನು ಹಾಕೊಂಬನ್ನಿ, ಸ್ಲಿಪ್ಪರ್ಸನ್ನು ಹಾಕೊಂಬನ್ನಿ. ಶೂಸು, ಆಫೀಸ್ ಶೂಸ್ ಹಾಕೊಂಬರೋದು, ಟೈಟ್ ಜೀನ್ಸ್ಗಳನ್ನು ಹಾಕೊಂಬರೋ, ಆ ಥರ ಎಲ್ಲ ಮಾಡಿಬಿಡಿ. ಯಾಕಂತಂದರೆ ತುಂಬ ಫ್ರೀ ಆಗಿರೋದು ಇದ್ದಷ್ಟು ತುಂಬ ಒಳ್ಳೆಯದು. ಆ್ಯಂಡ್ ಇಲ್ಲಿ ನಿಮಗೆ ಪೂಲ್ಗೆ ಬಟ್ಟೆ ಸಿಗುತ್ತೆ, ಜೊತೆಯಲ್ಲಿ ಲಾಕರ್ ಕೂಡ ಸಿಗುತ್ತೆ.
ಪೂಲ್ಗೆ ನಿಮ್ಗೆ ಇಲ್ಲಿ ನೈಲಾನ್ ಬಟ್ಟೆನೇ ಬೇಕು. ಆ್ಯಂಡ್ ಲಾಕರ್ ಕೂಡ ಇಲ್ಲಿ ಸ್ಪೆಷಲಿಟೀಸ್ ಇದೆ. 100 rupees ಲಾಕರ್ಗೆ, 100 rupees ನಿಮಗೆ ರೀಫಂಡ್ ಕೂಡ ಕೊಡ್ತಾರೆ. 100 rupees ಚಾರ್ಜ್ ಆಗುತ್ತೆ ಆ್ಯಂಡ್ 100 rupees ಡಿಪಾಸಿಟ್ ಕೂಡ ಕೊಡಬೇಕು. ಈ ಸೆಕ್ಷನ್ ಅಂತ ಬಂದಾಗ ಇದು ಲಾಸ್ಟಲ್ಲಿದೆ, ಓಕೆನಾ, ಎಂಡಲ್ಲಿ ಬರಬೇಕು ನೀವು. ಇಲ್ಲಿ ನಿಮಗೆ ಬಿಗ್ ಇದು ಝೂಲಾ ಏನಂತಾರೆ ಇದಕ್ಕೆ, ಜೋಕಾಲಿ, ಬಿಗ್ಗೆಸ್ಟ್ ಝೂಲಾ ಸಿಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಜಿಪ್ ಲೈನ್, ಬಿಗ್ಗೆಸ್ಟ್ ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ನೋಡಿರಿ ಜೋಕಾಲಿ ನೋಡಿರಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಚಿಕ್ಕ ಮಕ್ಕಳು ಕೂಡ ಅಲೋ ಮಾಡ್ತಾರೆ, ಜೋಕಾಲಿ ಇರ್ಬೋದು, ಜಿಪ್ ಲೈನ್ ಇರ್ಬೋದು. ಮೇಲ್ಗಡೆಯಿಂದ ಅವ್ರನ್ನ ಬಿಡ್ತಾರೆ ನೋಡಿ, ಇವಾಗ ಕ್ರೇಜಿ ಆಗಿದೆ ಅಂತ ಹೇಳ್ಬೋದು. ದೊಡ್ಡ ಜೋಕಾಲಿ ಇದು. ಸೊ ತುಂಬಾ ಇಷ್ಟ ಆಯ್ತು ನನಗೆ, ಸಖತ್ತಾಗಿದೆ. ಆ್ಯಂಡ್ ನಾವು ಎಲ್ಲನೂ ಟ್ರೈ ಮಾಡಿದ್ದೀನಿ. ಜೋಕಾಲಿ ಇರ್ಬೋದು, ಜಿಪ್ ಲೈನ್ ಇರ್ಬೋದು, ಅಡ್ವೆಂಚರ್ ಸ್ಪೋರ್ಟ್ ಇರ್ಬೋದು, ರೋಪ್ ಸ್ಪೋರ್ಟ್ ಇದೆ. ಆ್ಯಂಡ್ ರೋಪಲ್ಲಿ ಸೈಕಲ್ ನೀವು ಇದು ಮಾಡ್ಬೋದು. ಟೂ ಮಚ್ ಇದೆ. ಅಷ್ಟೇ ಅಲ್ಲ, ATV ರೈಡು, ಓಕೆ, ಇವೆಲ್ಲ ಪೇಯ್ಡ್, ಓಕೆನಾ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 150 rupees ಆಗುತ್ತೆ. ಇದನ್ನು ನೀವು ಎಕ್ಸ್ಟ್ರಾ ಪೇಮೆಂಟ್ ಮಾಡಿಬಿಟ್ಟು ಮಾಡ್ಬೋದು. ಇದು ಜಿಪ್ ಲೈನ್ ಹೋಗೋಕ್ಕೆ ನಾವು ಮುಂಚೆ ನೀವು ಇಲ್ಲಿ ಬಂದುಬಿಟ್ಟು ಇದಕ್ಕೆ ತಕ್ಕಾದಂತಹ ಬೆಲ್ಟ್ಸು, ಹೆಲ್ಮೆಟ್ಸು ಪ್ರತಿಯೊಂದನ್ನು ಕೂಡ ಇಲ್ಲಿಂದ ತೊಗೊಂಡು ಹೋಗಬೇಕಾಗುತ್ತೆ. ತೊಗೊಂಡು ಇಲ್ಲಿ ಲೈನ್ಸ್ ಇರುತ್ತೆ, ಈ ಲೈನಲ್ಲಿ ನೀವು ನಿಂತ್ಕೊಂಡ್ರೆ ಆ ಕಡೆಯಿಂದ ಬರ್ತಾರಲ್ವಾ, ಸೊ ಅವರಿಂದ ಏನೋ ಒಂದು ಚೈನ್ ಇರುತ್ತೆ ಮತ್ತು ಹೆಲ್ಮೆಟ್ಸ್ ಇರುತ್ತೆ, ಅದನ್ನು ಆ್ಯಕ್ಚುಲಿ ನೆಕ್ಸ್ಟ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಒಂದು 10 to 15 minutes ವೇಟ್ಸ್ ಇರುತ್ತೆ, ತುಂಬ ಏನಿರಲ್ಲ. ಸೊ ನಾವು 3 ಜನ ಇಲ್ಲಿ ಆ್ಯಕ್ಚುಲಿ ಮಾಡೋಣ ಅಂತ ಬಂದ್ವಿ. ಸೊ ನೋಡಿ, ನಾವು ಮಾಡೋದನ್ನು ಒಂಚೂರು ಗ್ಲಿಮ್ಸ್ ಕೂಡ ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂದು ಅಡ್ವೆಂಚರ್ ಅಂತ ಅನ್ಕೊಬೋದು. ಅಂತ ಕಷ್ಟ ಏನಾಗಲ್ಲ. ತುಂಬ ಜನ ಅನ್ಕೊತಾರೆ ಇದೇನು ಕಷ್ಟ ಆಗುತ್ತೇನೋ, ಮೈಕೆ ನೋವಾಗುತ್ತೇನೋ ಅಂತಂದ್ಬಿಟ್ಟು. ಆ ಥರ ಏನೂ ಇಲ್ಲ. ದಿಸ್ ಅಮೇಝಿಂಗ್, ತುಂಬಾ ಚೆನ್ನಾಗಿತ್ತು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ತೊಗೊಂಡೆ, ನಾನಿರ್ಬೋದು, ಫ್ಯಾಮಿಲೀಸ್ ಇರ್ಬೋದು. ಸೊ ಲೇಡೀಸ್ಗೆ ಸ್ವಲ್ಪ ವೇಟ್ ಇದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಆದರೂ ಕೂಡ ತುಂಬ ವೇಟ್ ಇರೋರೆಲ್ಲ ಇದನ್ನು ಮಾಡ್ತಾಯಿದ್ರು. ಸೊ ದಿಸ್ ಇಸ್ ಅಮೇಝಿಂಗ್, ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿದೆ. ಸೊ ನನ್ನ ಪ್ರಕಾರ ಆಲ್ಮೋಸ್ಟ್ ಒಂದು 100 ಮೀಟರ್ ಇರ್ಬೋದು ವೀಕ್ಷಕರೇ, 100 ಮೀಟರ್ ಉದ್ದ ಇರುವಂತಹ ಒಂದು ಜಿಪ್ ಲೈನ್ ಇದು. ಬಟ್ ಎಕ್ಸ್ಪೀರಿಯನ್ಸ್ ಇದೆಲ್ಲ ನೋಡ್ರಿ, ನಾನು ಹೋಗ್ತಾ ಇರೋಂಥದ್ದು ಸಕ್ಕತ್ತಾಗಿದೆ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಸೊ ಅದಾದಮೇಲೆ ಆರ್ಚರಿ ಇದೆ, ಓಕೆನಾ, ಬಿಲ್ಲು ಬಾಣ. ಸೊ ಆದಷ್ಟು ಮಾಡಿದ್ವಿ, ಇದು ಕೂಡ ಅಷ್ಟೇ ತುಂಬ ಮಜಾ ಬಂತು ಆ್ಯಕ್ಚುಲಿ. ಈ ರೀತಿ ಫನ್ ಆ್ಯಕ್ಟಿವಿಟೀಸ್ ತುಂಬಾ ಇದೆ. ಸೊ ಫ್ಯಾಮಿಲೀಸ್ಗಳಿಗೆ, ಚಿಕ್ಕ ಮಕ್ಕಳಿಗಂತೂ ಫುಲ್ ಡೇ ಹೇಗೆ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ವೀಕ್ಷಕರೇ. ಅಷ್ಟೊಂದು ಅಮೇಝಿಂಗ್ ಆ್ಯಕ್ಟಿವಿಟೀಸ್ಗಳು ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ಇದು ರೋಪ್ ಆ್ಯಕ್ಟಿವಿಟೀಸು. ವಾಶ್ರೂಮ್ ಕೂಡ ತುಂಬ ಚೆನ್ನಾಗಿದೆ ವೀಕ್ಷಕರೇ. ಅಷ್ಟೇ ಅಲ್ಲದೆ ಚಿಕ್ಕ ಟೆಂಟ್ಸ್ ಆಪ್ಷನ್ಸ್ ಕೂಡ ಇದೆ. ಈ ರೀತಿ ಟೆಂಟ್ ಇರ್ಬೋದು, ರೂಮ್ಸ್ಗಳಿರ್ಬೋದು, ಎಲ್ಲದೂ ಇದೆ. ಆ್ಯಂಡ್ ಟೆಂಟ್ಗಳು ಈ ಇದರಲ್ಲಿರೋದ್ರಿಂದ, ಅಡಿಕೆ ಮರ ಸುತ್ತಲೇ ಇರೋದ್ರಿಂದ ಸೂಪರ್ ಆಗಿರುತ್ತೆ. ಆ್ಯಂಡ್ ಇದು ರೋಪ್ ಸೈಕಲ್ಲು, ಇದು ಕೂಡ ಅಷ್ಟೇ ಆಲ್ಮೋಸ್ಟ್ 100 ಮೀಟರ್ವರೆಗೂ ಕೂಡ ನೀವು ರೋಪ್ ಸೈಕ್ಲಿಂಗನ್ನು ಕೂಡ ಮಾಡ್ಬೋದು. ಈ ರೀತಿ ಟೆಂಟ್ಗಳು ಆಲ್ಮೋಸ್ಟ್ ನನ್ನ ಪ್ರಕಾರ 6000 ಆಗುತ್ತೆ ಅನ್ಕೊತೀನಿ. ರೂಮ್ಗಳಿಗೆಲ್ಲ 10,000 ಆಗುತ್ತೆ ಪರ್ ಕಪಲ್ಗೆ. ಆ್ಯಂಡ್ ಅಷ್ಟೇ ಅಲ್ಲದೆ ರ್ಯಾಬಿಟ್ಟು, ಪ್ಯಾರೆಟ್ದು ಕೂಡ ಒಂದು ಸೆಕ್ಷನ್ಸ್ ಕೂಡ ಇದೆ. ಜೊತೆಲಿ ಒಂದು ಫಿಶ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಕೊಯ್ ಫಿಶು ಅಥವಾ ಪೌಂಡ್ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಫಿಶ್ಶಿನ ವ್ಯವಸ್ಥೆ ಇಲ್ಲ. ಸೊ ಈ ಕಡೆ ಬಂದರೆ ಇದು ರೆಸ್ಟೋರೆಂಟು. 1 ಗಂಟೆಗೆ ನಮಗೆ ಬಫೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಬಫೆಯಲ್ಲಿ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ, 2 ಕಡೆ ನಿಮಗೆ ಬಫೆ ಸೆಕ್ಷನ್ಸ್ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಸಿಗೋಲ್ಲೇ ಹೋಗಬೇಕಂತೇನಿಲ್ಲ, ಇದು ಎರಡನೇ ಸೆಕ್ಷನ್ನು. ಸೊ ಇಲ್ಲಿ ನಿಮಗೆಲ್ಲ ಸೌತ್ ಇಂಡಿಯನ್ ಮೀಲ್ಸ್ ಎಲ್ಲದೂ ಕೂಡ ಕಂಪ್ಲೀಟ್ ಆಗಿರುತ್ತೆ ವೀಕ್ಷಕರೇ. ಆ್ಯಂಡ್ ಇನ್ನೊಂದು ಇಲ್ಲೂ ಕೂಡ ಅಷ್ಟೇ. ಸೊ ತುಂಬಾ ಫುಡ್ಸ್ ಇದೆ, ಅನ್ಲಿಮಿಟೆಡ್ ಫುಡ್ಸು ತುಂಬಾ ಇದೆ. ವೆಜ್, ನಾನ್ ವೆಜ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಅಷ್ಟೇ ಅಲ್ಲದೆ ಲೈವ್ ಕೌಂಟ್ರ್ಗಳು ಅವೈಲೇಬಲ್ ಇದೆ. ಏನಪ್ಪ ಲೈವ್ ಕೌಂಟ್ರ್ ಅಂತಂದರೆ ವೀಕ್ಷಕರೇ, ಜಿಲೇಬಿ ರೆಡಿ ಮಾಡ್ತಾ ಇರ್ತಾರೆ, ಜೊತೆಯಲ್ಲಿ ನಿಮಗೆ ಫಿಶ್ ರೆಡಿ ಆಗ್ತಾ ಇರುತ್ತೆ, ತಂದೂರಿ ರೆಡಿ ಆಗ್ತಾ ಇರುತ್ತೆ, ಕಬಾಬ್ ರೆಡಿ ಆಗ್ತಾ ಇರುತ್ತೆ. ಅವೆಲ್ಲ ಲೈವ್ ಕೌಂಟ್ರ್ಗಳು ಪಕ್ಕದಲ್ಲಿದೆ. ದಯವಿಟ್ಟು ಎಕ್ಸ್ಪ್ಲೋರ್ ಮಾಡಿಕೊಂಡೆ ಊಟಕ್ಕೆ ಹೋಗಿ, ಓಕೆನಾ. ಸೊ ಇದು ಲೈವ್ ಕೌಂಟರ್. ಇಲ್ಲಿ ಫುಲ್ ಹಂಗೆ ಹೊಗೆ ಹಬ್ಬಿಸ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ಚಿಕನ್ ಲೆಗ್ ಪೀಸು, ಚಿಕನ್ ತಂದೂರಿ, ಜಿಲೇಬಿ, ಆ್ಯಂಡ್ ರೈಟ್ ಸೈಡಲ್ಲಿ ಲಾಸ್ಟಲ್ಲಿ ಫಿಶ್ ಕೂಡ ಮಾಡ್ತಾಯಿರ್ತಾರೆ. ನಾನು ನಿಮಗೆ ಫಿಶ್ ಕೂಡ ತೋರಿಸ್ಕೊಡ್ತೀನಿ. ಇದು ಆ್ಯಕ್ಚುಲಿ ಚಿಕನ್ನು. ಆ್ಯಂಡ್ ಇವೆಲ್ಲ ಅನ್ಲಿಮಿಟೆಡ್, ಓಕೆನಾ. ನಿಜವಾಗ್ಲೂ ಈ ಪ್ರೈಸ್ಗೆ ದಿಸ್ ಇಸ್ ಅಮೇಝಿಂಗ್, ಓಕೆ. ಸೊ ಇಲ್ಲಿ ಆ್ಯಕ್ಚುಲಿ ನೋಡಿ ಫಿಶ್ ಮಾಡ್ತಾ ಇದ್ದಾರೆ, ಓಕೆನಾ. ಫಿಶ್ ರೆಡಿ ಇದೆ. ಸೊ ಇಲ್ಲೆಲ್ಲ ಊಟ 2 ಕಡೆ, ನಾನು ಹೇಳಿದ್ನಲ್ಲ 2 ಕಡೆ ಬಫೆ ಅಂತ ಹೇಳ್ಬಿಟ್ಟು, ಅನ್ಲಿಮಿಟೆಡ್ ಮೀಲ್ಸು. ಆ್ಯಂಡ್ ತುಂಬಾ ವೆರೈಟೀಸ್ ಇದೆ. ಹಾಟ್ ವಾಟರ್ ಇದೆ, ಐಸ್ ಕ್ರೀಮ್ ಕೊಡ್ತಾರೆ. ಇಲ್ಲಿ ನೋಡ್ರಿ ಐಸ್ ಕ್ರೀಮ್ಗಂತೂ ತುಂಬಾ ರಶ್ ಇತ್ತು, ಬಟ್ ಐಸ್ ಕ್ರೀಮ್ಸ್ ಅನ್ಲಿಮಿಟೆಡ್ ಐಸ್ ಕ್ರೀಮ್ ಸಿಗ್ತಾ ಇರುತ್ತೆ. ಆ್ಯಂಡ್ ಅಲ್ಲಿ ಹಾಟ್ ಡ್ರಿಂಕ್ಸ್ ಕೂಡ ಸಿಗ್ತಾ ಇರುತ್ತೆ. ಸೊ ಅದನ್ನು ಕೂಡ ನೀವು ಪರ್ಚೇಸಸ್ ಮಾಡಿ ತೊಗೋಬೋದು. ತುಂಬ ಜನ ತೊಗೊತಾ ಇದ್ರು. ಪಕ್ಕದಲ್ಲಿ ನಿಮಗೆ ಕಾಮನ್ ಪೂಲ್, ಮಿನಿ ಪೂಲ್ ಇರುತ್ತೆ. ಇದು ಸ್ವಿಮ್ಮಿಂಗ್ ಪೂಲ್ ಆ್ಯಕ್ಚುಲಿ, ಓಕೆ, ವೇವ್ ಪೂಲ್ ಅಲ್ಲ. ಸೊ ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಇದ್ರ ಪಕ್ಕದಲ್ಲಿ ನಿಮಗೆ ಕಿಡ್ಸ್ ಏರಿಯಾ, ಹೌದು ವೀಕ್ಷಕರೇ, ಕಿಡ್ಸ್ ಪೂಲ್ ಕೂಡ ಇದೆ, ಮಿನಿ ಆಗಿದೆ. ನಾನು ಆಮೇಲೆ ತೋರಿಸ್ತೀನಿ. ಸೊ ಲೈವ್ ಕೌಂಟರ್ ಅಂತ ಬಂದಾಗ ನೋಡಿ, ಇಲ್ಲಿ ನಿಮಗೆ ಪಾನಿಪುರಿ, ನ್ಯೂಡಲ್ಸು, ಆಲೂ ವೆಜ್ಜಸ್ಸು, ಪಿಜ್ಜಾ ಎಲ್ಲದೂ ಕೂಡ ಇಲ್ಲೂ ಕೂಡ ಅವೈಲೇಬಲ್ ಇದೆ. ಚಿಕನ್ ಟಿಕ್ಕಾ ಅವೈಲೇಬಲ್ ಇದೆ. ಸೊ ಇವೆಲ್ಲವೂ ಕೂಡ ಇಲ್ಲಿರುತ್ತೆ. ಈ ಸೆಕ್ಷನನ್ನು ಒಂದ್ಸತಿ ಮೀಟ್ ಮಾಡೋದನ್ನು ಮರಿಬೇಡಿ. ಬಟ್ ಪಿಜ್ಜಾ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ್ಯಂಡ್ ಅಷ್ಟೊತ್ತಿಗೆಲ್ಲ 3:30 ಆಗೋಯ್ತು, ಊಟ ಮುಗೀತು ಅಂದ್ಕೊಳ್ಳೆ ವೇವ್ ಪೂಲ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ವೇವ್ ಪೂಲಲ್ಲಿ ನಿಮಗೆ ಮ್ಯೂಸಿಕನ್ನು ಹಾಕ್ತಾರೆ, ಕಂಟಿನ್ಯೂ ಮ್ಯಾಶಪ್ ಮ್ಯೂಸಿಕ್ ನಡೀತಾ ಇರುತ್ತೆ. ಕನ್ನಡ ಸಾಂಗ್ಗಳು, ಕ್ರೇಜಿ ಕನ್ನಡ, ಇಂಗ್ಲೀಷ್, ಹಿಂದಿ, ಮಲಯಾಳಂ, ತೆಲುಗು ಎಲ್ಲ ಹಾಕ್ತಾ ಇರ್ತಾರೆ ವೀಕ್ಷಕರೇ. ಕ್ರೇಜಿ ಅಂತ ಹೇಳ್ಬೋದು. ನಾನು ಹೇಳಿದ್ನಲ್ಲ, ಬಂದಷ್ಟು ಜನ ಇಲ್ಲೊಳಗಡೆ ತುಂಬಿಕೊಂಡ್ರು ಕೂಡ ಇನ್ನೂ ಜಾಗ ಇದೆ, ಅಷ್ಟು ಚೆನ್ನಾಗಿದೆ. ಚಿಕ್ಕ ಮಕ್ಕಳು ಕೂಡ ಒಳ್ಳೆ
ಎಂಜಾಯ್ ಮಾಡ್ತಾರೆ. ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ದೆ, ಮಗಳು ಕೂಡ ಫುಲ್ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು. ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಮಕ್ಕಳಿಗೆ ತುಂಬ ಸೇಫ್ ಆಗಿದೆ. ಸೊ ಅಂದರೆ ಅವ್ರ ಕಾಲ ಲಿಮಿಟ್ಗೆ ಜಾಗ ಇರುತ್ತೆ, ನೋಡ್ಕೊಳ್ಳೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ವೇವ್ಸ್ ಮಾತ್ರ ತುಂಬಾ ಕ್ರೇಜಿ. ಸ್ಟಾರ್ಟಿಂಗ್ ಒಂದು 1 hour ನಿಮಗೆ ವೇವ್ ಬರುತ್ತೆ, 245 345ವರೆಗೂ ಕೂಡ ವೇವ್ ಬರ್ತಾ ಇರುತ್ತೆ. ಆ್ಯಂಡ್ ಸಮುದ್ರವನ್ನು ಮೀರಿಸಬೇಕು ಆ ರೀತಿಯಲ್ಲಿ ವೇವ್ ಬರ್ತಾ ಇರುತ್ತೆ ರೀ. ತುಂಬಾ ಒಳ್ಳೆ ಫೀಲಿಂಗ್ ಕೊಡುತ್ತೆ. ನೀವು ಯಾವುದೋ ಸಿಯಲ್ಲೇ ಇದ್ದೀರ ಅನ್ಕೊಬೇಕು, ಆ ಥರ ಫೀಲಿಂಗ್ ಕೊಡುತ್ತೆ. ಹೆವಿ ಎಫೆಕ್ಟ್ ಇದೆ ಇದರಿಂದ, ಅಂದರೆ ಹೆವಿ ವೇವ್ ಬಂದು ಹೊಡಿಬೇಕು ನಿಮಗೆ, ಆ ಥರ ಅಷ್ಟು ಫಾಸ್ಟಾಗಿ ಹೊಡಿತಾ ಇರುತ್ತೆ. ಜೊತೆಯಲ್ಲಿ ಸಾಂಗ್ಸು, ಜನ ಅಂತೂ ಫುಲ್ಲೆಲ್ಲ ಕ್ರೇಜಿ ಆಗಿಬಿಟ್ಟಿದ್ರು, ಎಲ್ಲ ಫುಲ್ ಡ್ಯಾನ್ಸ್ ಮಾಡ್ತಾರೆ ನೋಡ್ರಿ. ಜೆಂಟ್ಸು, ಲೇಡೀಸು, ಕಿಡ್ಸು ಯಾರು ಯಾವುದೇ ಟೆನ್ಷನ್ ತೊಗೊಳ್ದೆ ಮುಲಾಜಿಲ್ದೆ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ರು. ಯಾಕಂತಂದರೆ ಒಂದಕ್ಕಿಂತ ಒಂದು ಟ್ರೆಂಡಿಂಗ್ ಸಾಂಗ್ ಆಗ್ತಾಯಿದ್ರು. ಬಟ್ ಸಾಂಗ್ ಎಲ್ಲ ಹಾಕಿದ್ರೆ ಕಾಪಿರೈಟ್ ಪ್ರಾಬ್ಲಮ್ ಬರುತ್ತೆ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ಬಟ್ ಒಂದು ಖುಷಿ ಅಂತಂದರೆ ಫುಲ್ ಫ್ಯಾಮಿಲಿ ಎಂಜಾಯ್, ಸೂಪರ್ ಆಗಿದೆ. ಸೊ ಕೇಳಿದ್ರಲ್ಲ ನನ್ನ ಮಾತು, ವೇವ್ ಪೂಲನ್ನು ಎಂಜಾಯ್ ಮಾಡಿದೆ. ಅದಾದಮೇಲೆ ಈ ಕಡೆ ಬಂದರೆ ರೈನ್ ಡ್ಯಾನ್ಸು. ಆ ವೇವ್ ಪೂಲಲ್ಲಿ ಎಷ್ಟು ಜನ ಇದ್ರು ಅವ್ರು ಎಲ್ಲರೂ ಕೂಡ ಎದ್ದುಕೊಂಡು ಹಂಗೇನೆ ಈ ಕಡೆ ರೈನ್ ಡ್ಯಾನ್ಸ್ಗೆ ಬಂದುಬಿಟ್ಟಿದ್ದಾರೆ. ವೇವ್ ಪೂಲ್ ಎಂಡ್ ಆಗುತ್ತೆ, ಎಂಡ್ ಆದಮೇಲೆ ಆ್ಯಕ್ಚುಲಿ ಈ ಕಡೆ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಮಕ್ಕಳು ಮರಿ ದೊಡ್ಡವರು ಚಿಕ್ಕವರು ಅಂದು ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾಯಿದ್ರು. ಲೇಡೀಸು ಅಷ್ಟೇ ರೀ, ಯಾರು ಕೂಡ ತಲೆ ಕೇಳಿಸ್ಕೊಳ್ದೆ ಎಂಜಾಯ್ ಮಾಡ್ತಾಯಿದ್ರು, ಒಳ್ಳೆ ಸ್ಟೆಪ್ ಆಗ್ತಾಯಿದ್ರು ಅಂತ ಹೇಳ್ಬೋದು. ದಿಸ್ ಇಸ್ ಟ್ರೂಲಿ ಅಮೇಜಿಂಗ್. ಒಂದು ಫ್ಯಾಮಿಲಿಗೆ ಇನ್ನೇನು ಬೇಕು ಹೇಳಿ. ಆ ಕಡೆ ರೈನ್ ಡ್ಯಾನ್ಸ್ ಎಂಜಾಯ್ ಮಾಡ್ತಾಯಿದ್ರೆ, ಈ ಕಡೆ ತುಂಬ ಜನ ನಾರ್ಮಲ್ ಪೂಲನ್ನು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಇದೊಂದು ಕಾನ್ಫರೆನ್ಸ್ ಹಾಲು, ನಿಮ್ಮ ಕಾನ್ಫರೆನ್ಸನ್ನು ಕೂಡ ಬುಕ್ ಮಾಡ್ಕೋಬೋದು. ಆ್ಯಂಡ್ ಪೂಲ್ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಅವೆಲ್ಲ ರೂಮ್ಗಳು, ಇವೆಲ್ಲ ಆಲ್ಮೋಸ್ಟ್ ನನ್ನ ಪ್ರಕಾರ 10,000 rupees ಪರ್ ಕಪಲ್ಗೆ ಆಗುತ್ತೆ, ವಿತ್ ಆಲ್ ಇನ್ಕ್ಲೂಡೆಡ್ ಎಲ್ಲದ್ರ ಜೊತೆ. ಟೆಂಟ್ ಬೇಕಂತಂದರೆ 6,000 rupees ಆಗುತ್ತೆ. ಡೇ ಔಟ್ ನಿಮಗೆ 1,600 1,900 ಡಿಫ್ರೆಂಟ್ ಟೈಮ್ಸ್ ಇರುತ್ತೆ. ಬಟ್ 1,600 ಇಂದ ಸ್ಟಾರ್ಟು. ಸೊ ಅದಾದ ನಂತರ ಬರ್ತಿರೋಂಥದ್ದು ಟೀ ಟೈಮ್. ಹೌದು ವೀಕ್ಷಕರೇ, ಟೀ ಟೈಮ್ ಕೂಡ ಇದೆ ಇಲ್ಲಿ. ಟೀ, ಕಾಫಿ, ಹಾಲು, ಬಜ್ಜಿ ಏನು ಬೇಕು ನಿಮಗೆ ಎಲ್ಲದೂ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬೋದು. ಪ್ರತಿಯೊಂದು ಕೂಡ ಅನ್ಲಿಮಿಟೆಡ್ ಇಲ್ಲಿ ಸರ್ವ್ ಮಾಡ್ತಾ ಇರ್ತಾರೆ. ಸೊ ಡೋಂಟ್ ವರಿ, ಆರಾಮಾಗಿ ನಿಮ್ದೆಲ್ಲ ಮುಗಿಸಿ, ಸ್ನಾನ ಆಯಿತು, ವೇವ್ ಪೂಲ್ ಆಯಿತು, ಎಂಜಾಯ್ ಆಯಿತು, ಎಲ್ಲ ಮುಗಿಸಿ ಬಂದು ಫ್ರೆಶ್ ಅಪ್ ಆಗಿ ನೀವು ಇಲ್ಲಿ ಬಂದುಬಿಟ್ಟು ಆರಾಮಾಗಿ ಒಂದು ಒಳ್ಳೆ ಟೀನೋ ಕಾಫಿನೋ ಅದನ್ನು ಕೂಡ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಸಿಟ್ಟಿಂಗ್ನ ವ್ಯವಸ್ಥೆ, ಯಾರೂ ಕೂಡ ನಿಂತ್ಕೋಬೇಕನ್ನೋ ಇದೇನೇ ಇಲ್ಲ, ಅಷ್ಟೊಂದು ಅನ್ಲಿಮಿಟೆಡ್ ಸಿಟ್ಟಿಂಗ್ನ ವ್ಯವಸ್ಥೆ ಇದೆ. ಸೊ ಪ್ರತಿಯೊಂದು ಫ್ಯಾಮಿಲಿಗೂ ಸಾಕಾಗಬೇಕು ಆ ರೀತಿ ಸಿಟ್ಟಿಂಗ್ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ವಾಶ್ರೂಮ್ಸು, ಹ್ಯಾಂಡ್ ವಾಶಸ್ಸು ಪ್ರತಿಯೊಂದು ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಟೀ ಆದಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ವೇವ್ ಪೂಲು, ಮತ್ತೆ ಸ್ಟಾರ್ಟ್ ಮಾಡಿದರು. ಬಟ್ ಅಷ್ಟೊತ್ತಿಗೆಲ್ಲ ನಾವೆಲ್ಲ ರೆಡಿ ಆಗಿಬಿಟ್ಟಿದ್ವಿ. ಆ್ಯಂಡ್ ನಾನು ಲಾಕರನ್ನು ವಾಪಸ್ ಕೊಟ್ಬಿಟ್ಟು 100 rupees ಡಿಪಾಸಿಟ್ ಇತ್ತು, ಅದನ್ನು ತೊಗೊಂಡು ನಾನು ಆ್ಯಕ್ಚುಲಿ ಈ ಕಡೆ ಬಂದೆ. ಆ್ಯಂಡ್ ಇಲ್ಲಿ ನಿಮಗೆ ನೈಲಾನ್ ಬಟ್ಟೆಗಳು ಕೂಡ ಸಿಗುತ್ತೆ, ಸ್ವಲ್ಪ ಕಾಸ್ಟ್ಲಿ, ಬಟ್ ಆದರೆ ಬೇಕಂತಂದರೆ ಹಾಕ್ಲೇಬೇಕಲ್ವ. ಸೊ ನೈಲಾನ್ ಬಟ್ಟೆನ ಯೂಸ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಲಾಸ್ಟಲ್ಲಿ ಬರಬೇಕಾದ್ರೆ ಮಕ್ಕಳು ನಾವು ಒಂಚೂರು ಆಟ ಆಡ್ತೀವಿ ಅಂತಂದರು. ಸೊ ಮಕ್ಕಳಿಗೋಸ್ಕರ ಒಂದು ಕಿಡ್ಸ್ ಪ್ಲೇ ಏರಿಯಾಗೆ ಬಂದುಬಿಟ್ಟು ಅವ್ರಿಗೂ ಕೂಡ ಒಂದು ಟಚ್ ಕೊಟ್ಬಿಟ್ಟು ನಾವು ಅಲ್ಲಿಂದ ಹೊರಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 4:30-5 ಗಂಟೆ ಅಂತಂದರೆ ನಾವು ಆ್ಯಕ್ಚುಲಿ ಹೊರಟ್ವಿ. ಆ್ಯಕ್ಚುಲಿ 6 o'clock ಕೂಡ ನಿಮಗೆ ಟೈಮ್ ಇರುತ್ತೆ ಡೇ ಔಟಿಂಗ್ ಅಂತ ಬಂದಾಗ, 9 to 6. ಇಲ್ಲ ನಾವು ಉಳ್ಕೊತೀವಿ ಅಂತಂದರೆ ನೀವು ಆಲ್ಮೋಸ್ಟ್ 10 o'clock ಕೂಡ ಇಲ್ಲಿ ಉಳ್ಕೋಬೋದು ವೀಕ್ಷಕರೇ. ಅಂತೂ ನಮ್ಮದು ಲೈಕ್ ಈ ವೀಕೆಂಡ್ದು RR ರಿಟ್ರೀಟ್ ಅಲ್ಲಿ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಆ್ಯಂಡ್ ರೇಟಿಂಗ್ ಕೊಡಬೇಕು ಅಂತಂದ್ರೆ ಈ ರೆಸಾರ್ಟ್ಗೆ ನಾನು ರೇಟಿಂಗ್ ಕೊಡುವಂಥದ್ದು 9 out of 10 ಕೊಡ್ತೀನಿ. ಯಾಕೊಂದು ಕಮ್ಮಿ ಅಂತಂದ್ರೆ ಸ್ವಲ್ಪ ಜನ ಜಾಸ್ತಿ ಆದರು. ಸೊ ಕ್ರೌಡ್ ಮ್ಯಾನೇಜ್ಮೆಂಟ್ ಒಂದೇ ನನಗೆ ಮೈನಸ್ ಅಂತ ಅನ್ಸಿತ್ತು. ಅದು ಬಿಟ್ರೆ ಸೊ ಫುಡ್ ಇರ್ಬೋದು, ಆಕ್ಟಿವಿಟೀಸು, ಅದರಲ್ಲೂ ಎಸ್ಪೆಷಲಿ ವೇವ್ ಪೂಲ್ ಮಾತ್ರ ಕ್ರೇಜಿ ಆಗಿತ್ತು ಅಂತ ಹೇಳ್ತೀನಿ. ಸೊ ನೀವು ಕೂಡ ಡೆಫಿನೆಟ್ಲಿ ಬರ್ಬೋದು. ಆ್ಯಂಡ್ ಇನ್ನೊಂದು ಡೆಫಿನೆಟ್ಲಿ ಇದು ಪ್ರಮೋಷನ್ ಆಗಲಿ, ಡೆಫಿನೆಟ್ಲಿ ಪ್ರಮೋಷನ್ ಅಲ್ಲ, ನಾವೇ ನಮ್ಮ ಫ್ಯಾಮಿಲಿ ಜೊತೆ ಬುಕ್ ಮಾಡ್ಕೊಂಡಿದ್ವಿ. ವೀಕೆಂಡ್ ಬರೋಣ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸೀರೀಸೇ ತರ್ತಾ ಇದ್ದೀನಿ. ರೆಸಾರ್ಟ್ಸ್ ಎಲ್ಲ ಯಾವ ಥರ ಇರುತ್ತೆ, ಹೋಟೆಲ್ಸ್ ಒಳ್ಳೊಳ್ಳೆ ಹೋಟೆಲ್ಸ್ಗಳೆಲ್ಲ ಯಾವ ಥರ ಇರುತ್ತೆ, ಒಂದು ಕಂಪ್ಲೀಟ್ ಸೀರೀಸ್ ತೊಗೊಂಡ್ಬರ್ತಾ ಇದ್ದೀನಿ. ಸೊ RR ರಿಟ್ರೀಟ್ ಅಂತ ಬಂದರೆ ಎಸ್ ಒಂದೊಳ್ಳೆ ಥಮ್ಸ್ ಕೊಡೋಕೆ ಇಷ್ಟಪಡ್ತೀನಿ, 9 out of 10 ಕೊಡೋಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವೇ ಗೂಗಲಲ್ಲಿ ಚೆಕ್ ಮಾಡ್ಕೋಬಹುದು RR ರಿಟ್ರೀಟ್ ನೆಲಮಂಗಲ. ನನ್ನ ಫೋನ್ ನಂಬರ್ ಆಗಲಿ ಅಥವಾ ವೆಬ್ಸೈಟ್ ಆಗಲಿ ಕೊಡೋಕೆ ಹೋಗಲ್ಲ, ಯಾಕಂತಂದ್ರೆ ನಾನು ಅದನ್ನ ಪ್ರಮೋಟ್ ಮಾಡ್ದಂಗೆ ಆಗುತ್ತೆ. ಬಟ್ ನಾನು ನನ್ನ ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಎಂಜಾಯ್ ಮಾಡಿದಾಗ ಡೆಫಿನೆಟ್ಲಿ ತುಂಬಾ ಖುಷಿ ಆಯಿತು. ವೇವ್ ಪೂಲ್ಗೆ 10 out of 10 ಕೊಡೋಕೆ ಇಷ್ಟಪಡ್ತೀನಿ.